ಬಾಂಧವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ 2024ರ ಈ ಒಂದು ಲೋಕಸಭಾ ಚುನಾವಣೆ ಅಂಗವಾಗಿ ಇವತ್ತ ಇಡೀ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಅದರಂತೆ ಇವತ್ತ ಏನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಮತ್ತು ಈ ಒಂದು ಬೀದರ ಜಿಲ್ಲೆ ಕೆಲಸದ ಮಟ್ಟದ ಈ ಒಂದು ಕಾರ್ಯಕ್ರಮ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಶಿವರಾಜ್ ಚೌಹಾಣ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಏನು ಇವತ್ತ ಮಧ್ಯಪ್ರದೇಶದಲ್ಲಿ ಯಾವ ತರ ಆಡಳಿತ ಕೊಟ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಇವತ್ತ ನೋಡಬಹುದು, ಸತತವಾಗಿ 4 ಸಲ ಬಹಳ ಯಶಸ್ವಿಯಾದಂತ ಮುಖ್ಯಮಂತ್ರಿಗಳು ಯಾರಾಗಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರಿದ್ದಾರೆ. ಬಹಳಷ್ಟು ಇವತ್ತು ಅನೇಕ ಯೋಜನೆಗಳು ಇವತ್ತು ಮಧ್ಯಪ್ರದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗವರಿರ್ಬೋದು, ದೀನದಲಿತರಿರ್ಬೋದು, ಬಡ ಜನರಿರ್ಬೋದು, ಮಹಿಳೆಯರಿಗಿರ್ಬೋದು, ಯುವಕರಿಗಾಗಿ ಅನೇಕ ಯೋಜನೆ ಕೊಟ್ಟು ಇವತ್ತು ಆ ಮಧ್ಯಪ್ರದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ತಾವು ನೋಡ್ರಿ, ಇವತ್ತು ನಮ್ಮ ಒಂದು ಪಕ್ಷದ ಆದೇಶ ಮೇರೆಗೆ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಮಧ್ಯಪ್ರದೇಶದಲ್ಲಿ 5ನೇ ಸಲಕ್ಕೆ ಇವತ್ತು ಅಧಿಕಾರ ವಹಿಸಿಕೊಂಡಿತ್ತು. ಆದ್ರೆ ಇವತ್ತು ಏನು ನಮ್ಮ ಪಕ್ಷದ ಆದೇಶದಂತೆ ಬೇರೆ ರೀತಿ ಮಾಡ್ಬೇಕಂತಂದಾಗ ಅವಾಗ ತಾವು ಯಾವುದೇ ಇದನ್ನೇ ಇದು ಮಾಡ್ಕೊಂಡ್ರು. ಆದ್ರೆ ಇವತ್ತು ತಾವು ನೋಡ್ಬೋದು, ಇದೇ ತರ ಎಲ್ಲೋ ಕಾಂಗ್ರೆಸ್ ಆಗ್ತಿತ್ತು ಅಂತಂದ್ರೆ ಉಲ್ಟಾ ಪಲ್ಟಾ ಹೋಗ್ತಿತ್ತು. ಆದ್ರೆ ಇವತ್ತು ನಮ್ಮ ಏನು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ ಮೇಲೆ ಈ ಒಂದು ನಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ಬಹಳ ಹಳೆ 1972ರಿಂದ ಒಂದು ಸಂಘಟನೆ ಮುಖಾಂತರ ಇವತ್ತು ಸಂಘದಿಂದ ಇವತ್ತಿರ್ಬೋದು, ನಮ್ಮ ಎಬಿಪಿ ಒಂದು ಇದರಿಂದ ಇವತ್ತೊಂದು ಅವ್ರು ಬೆಳ್ಕೊಂಡು ಬಂದಿದ್ದಾರೆ. ಅವರೊಂದ ನೇತೃತ್ವದಲ್ಲಿ ಇವತ್ತು ನಾವೇನು ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಕಲಬುರಗಿ ಮತ್ತು ಬೀದರ್ಕ ಈ ಒಂದು ಲೋಕಸಭೆ ಚುನಾವಣೆ ಏನು ನಮ್ಮ ಬೂತ್ ಮಟ್ಟದ ಒಂದು ಕಾರ್ಯಕರ್ತರ ಉದ್ದೇಶಿಸಿ ಮಾತಾಡಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಇನ್ನೊಮ್ಮೆ ಅವರಿಗೆ ಹಾರ್ದಿಕ ಈ ಉನ್ನತ ಮತಕ್ಷೇತ್ರ ಶಾಸಕನಾಗಿ ಇನ್ನೊಮ್ಮೆ ಅವರಿಗೆ ಹಾರ್ದಿಕ ನಾನು ಸ್ವಾಗತ ಮಾಡ್ತೀನಿ. ಇವತ್ತು ಅದೇ ರೀತಿ ನಮಗೆಲ್ಲ ಗೊತ್ತಿದ್ದಾಗೆ ಇನ್ನ ಕೆಲವೇ ಅಂತಂದ್ರೆ ಇನ್ನೊಂದು 90 ದಿವಸ 3 ತಿಂಗಳಲ್ಲಿ ಈ ಲೋಕಸಭೆ ಚುನಾವಣೆ ಇದೆ. ತಾವೆಲ್ಲ ಅನ್ಕೊಂಡಿದ್ದ ಹಾಗೆ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಒಳ್ಳೆ ಕಾರ್ಯ ನಡ್ಕೊಂಡು ಹೋಗ್ತಾ ಇದ್ದಾರ. ಇಡೀ ವಿಶ್ವದಲ್ಲೇ ಇವತ್ತೇನು ನಮ್ಮ ಭಾರತ ದೇಶವನ್ನು ತಿರುಗಿ ನೋಡ್ತಂತ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅನೇಕ ಯೋಜನೆಗಳು ಹಿಂದುಳಿದ ವರ್ಗಗಳಿರ್ಬೋದು, ದೀನದಲಿತರಿರ್ಬೋದು, ಬಡ ಜನರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಅನೇಕ ಇವತ್ತು ಯೋಜನೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಕೊಟ್ಟು ಸತತವಾಗಿ 2ನೇ ಇಲ್ಲ 3ನೇ ಸಲ ಇವತ್ತ ಪ್ರಧಾನಮಂತ್ರಿ ಆಗ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಂತೆ ಇವತ್ತ ಏನು ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ಮೊನ್ನೆ ಒಂದು ಅಯೋಧ್ಯದಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಒಂದು ಎಲ್ಲ ಕಾರ್ಯಕ್ರಮ ನೋಡಿ ಇವತ್ತ ಕಾಂಗ್ರೆಸ್ವರಿಗೆ ನಡುಕುಟ್ಟಿದ್ದಾರೆ. ಇವತ್ತು ನೋಡೋದು ಈ ಬಹಳಷ್ಟು ಜನರು ನೀವು ಇದರಲ್ಲೂ ಕೂಡ ನಾನು ನಿಂದಿರ್ತೀನಿ ನೀನಿರ್ತೀನಿ ಅಂತ ಅಂತಿದ್ರು ಕಾಂಗ್ರೆಸ್ನವರು. ಯಾವಾಗ ಈ ರಾಮ ಮಂದಿರ ಉದ್ಘಾಟನೆ ಯಾಕೆ ನೋಡ್ರಿ, ನಾವಲ್ಲ ನೀವಲ್ಲ ಅಂತ ಹೇಳುವಾಗ. ಅದೇ ರೀತಿ ಇವತ್ತೇನು ನಮ್ಮ ಬೀದರ್ ಜಿಲ್ಲೆಯಿಂದ ಸತತವಾಗಿ ಭಗವಂತ ಖೂಬಾ ಅವರಿಗೆ ಏನು ಆಶೀರ್ವಾದ ಮಾಡಿ 2014ರಲ್ಲಿ ಸುಮಾರು 1 ಲಕ್ಷ ಮತಗಳಿಂದ ತಾವೆಲ್ಲರೂ ಏನು ಆಶೀರ್ವಾದ ಮಾಡಿದ್ದೆವು. 2019ನಲ್ಲಿ ಕೂಡ ಇವತ್ತ ಸುಮಾರು 1,15,20,000ರಿಂದ ನಾವು ಆಶೀರ್ವಾದ ಮಾಡಿದೆವು. ಮುಂಬತ್ತ 2024ರ ಚುನಾವಣೆಯಲ್ಲಿ ಈ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಇನ್ನೊಮ್ಮೆ ಸುಮಾರು 2 ಲಕ್ಷ ಮತಗಳನ್ನು ನಾವು ಗೆಲ್ಲಿಸ್ಕೊಳ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಇವತ್ತ ಒಂದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ನಿಂದ ಆಗಿದೆ. ಇವತ್ತು ನಾವು ನೋಡಬಹುದು, ಇವತ್ತು ಏನು ಹೈದರಾಬಾದ್ನಿಂದ ಮುಂಬೈ ಹೋಗ್ಬೇಕಂತಂದ್ರೆ ಅವ್ರಿಗೆ ಬಹಳ ಕಷ್ಟ ಇತ್ತು. ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು 2014ರಿಂದ 15ರೊಳಗೆ ಈ ನ್ಯಾಷನಲ್ ಹೈವೇ ಹಾಕಿರುತ್ತ. ಇವತ್ತು ನಾವು ನೋಡಬಹುದು, ಇವತ್ತು ಹುಮ್ನಾಬಾದ್ನಿಂದ ಕಲಬುರಗಿ ಹೋಗ್ಬೇಕಂದ್ರೆ 3 ತಾಸು ಆಗುತ್ತಿತ್ತು. ಆದ್ರೆ ಇವತ್ತು ಕೇವಲ 40-50 ನಿಮಿಷಕ್ಕೆ ನಾವು ಇವತ್ತ ಕಲಬುರಗಿ ಹೋಗ್ತಾ ಇದ್ದೇವೆ. ಅದರಂತೆ ಹುಮ್ನಾಬಾದ್ ಬೀದರ್ ನ್ಯಾಷನಲ್ ಹೈವೇ ಅನೇಕ ಯೋಜನೆಗಳನ್ನು
ನಮ್ಮ ಸರ್ಕಾರ ಮಾಡ್ಕೊಂಡು ಬಂದ ಇದೆ. ಅದೇ ಹಾಗೆ ಇವತ್ತು ಹೂಬಾ ಅವರು ಕೂಡ ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಮುಂಬರುವ ದಿನದಲ್ಲಿ ತಮ್ಮೆಲ್ಲ ಆಶೀರ್ವಾದ ಇನ್ನೊಮ್ಮೆ ಮಾಡಿ ಸುಮಾರು 7 ಲಕ್ಷ ಮತಗಳಿಂದ ಗೆಲ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಚಿಕ್ಕು ಪಾಟೀಲ್ ಅವರಿಗೆ.